ಕ್ರಿಸ್ತನ ಪರಿಮಳ ಅದು ಸುಗಂಧ ತೈಲವು.
ಆಮೆನ್. ಹಲ್ಲೆಲೂಯಾ. ತಂದೆ ನಮಗೆ ಕುರುಬನಾಗಿರೋದ್ರಿಂದ ನಾವು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ತಂದೆ ಕುರುಬನಾಗಿರೋದ್ರಿಂದ ಕೊರತೆ ಆಗೋಲ್ಲ ಅಂತಂದ್ರೆ ತಂದೆ ಕೊಟ್ಟಿರುವಂತ ಕೆಲಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಾದ್ರೆ ಮಾತ್ರ ನಮಗೆ ಆಶೀರ್ವಾದ ಅನ್ನೋದು ಬರುತ್ತೆ. 23ನೇ ಕೀರ್ತನೆ ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ನಡೆದು ಬರುತ್ತೆ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಪ್ರೀತಿ ಅನ್ನೋದು ಇದೆ, ಶಿಕ್ಷೆ ಅನ್ನೋದು ಇದೆ, ಸರಿಪಡಿಸಿ ಆಶೀರ್ವದಿಸುವಂತ ಮಾತು ಸಹ ಇದೆ ಕೀರ್ತನೆ ಭಾಗದಲ್ಲಿ. ಆಮೇಲೆ ಈ ರೀತಿಯಲ್ಲಿ ಇರಬೇಕಾದ್ರೆ ಬರೀ ಪ್ರೀತಿಯಿಂದ ಮಾತ್ರ ನಡೆಸಲ್ಲ, ಸರಿಪಡಿಸ್ತಾರೆ. ಸರಿ ಹೋಗಿಲ್ಲ ಅಂದ್ರೆ ಶಿಕ್ಷೆಯನ್ನ ಕೊಡ್ತಾರೆ. ಆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಪಶ್ಚಾತ್ತಾಪ ಅನ್ನೋದು ಬೇಕು. ಮಾಡಿದ ತಪ್ಪನ್ನೇ ಮತ್ತೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಲ್ಲೆಲೂಯಾ. ಈ ಮಾಡಿದ ತಪ್ಪನ್ನ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾರ್ಥನೆ ನಮ್ಮ ಕೈಯಲ್ಲಿ ಬಲವಾಗಿರಬೇಕು. ಆಮೇಲೆ ಯಾಕಂತಂದ್ರೆ ತಂದೆ ಬಳಿಯಲ್ಲಿ ನಾವು ಕೇಳ್ಕೊಳ್ಳೋದಿಕ್ಕೆ ಮುಂದಿನ ಮಾರ್ಗ. ಅದಕ್ಕೋಸ್ಕರ ಮಿಷನರಿಯವರು ಒಂದು ಮಾತು ಹೇಳಿದ್ದಾರೆ. ಜಾರ್ಜ್ ಆರ್ಬರ್ಟನ್ ಅನ್ನೋರುವಂತ ವ್ಯಕ್ತಿ ಹೇಳಿರುವಂತ ಮಾತು, ಪ್ರಾರ್ಥನೆಯು ಹಗಲಿನ ಕೀಲಿಕೈ ಮತ್ತು ರಾತ್ರಿಯ ಬೀಗವಾಗಿರಬೇಕು. ಜಾರ್ಜ್ ಆರ್ಬರ್ಟ್ ಅಂತ ಹೇಳಿರುವಂತ ವ್ಯಕ್ತಿ, ಪ್ರಾರ್ಥನೆಯು ಹಗಲಿನ ಕೀಲುಕೈ ಮತ್ತು ರಾತ್ರಿಯ ಬೀಗವಾಗಿರಬೇಕು. ಎಷ್ಟು ಸುಂದರವಾಗಿರುವಂತ ಮಾತು. ಈ 23ನೇ ಕೀರ್ತನೆ ನಮ್ಮ ಜೀವಿತದಲ್ಲಿ ನೆರವೇರಬೇಕು ಅಂತಂದ್ರೆ ಪ್ರಾರ್ಥನೆ ನಮಗೆ ಕೀಲ್ಕೈಯಾಗಿರ್ಬೇಕು, ಕಾವಲಾಗಿ ಒಂದು ಬೀಗವಾಗಿರ್ಬೇಕು. ಆ ಪ್ರಾರ್ಥನೆ ನಮಗೆ ಒಂದು ಕೀಲ್ಕೈ ಇಲ್ಲ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗಲ್ಲ. ಯಾವ ರೀತಿಯಲ್ಲಿ ಶತ್ರು ಬಂದು ದಾಳಿ ಮಾಡ್ತಾನೋ ನಮಗೆ ಗೊತ್ತಾಗಲ್ಲ. ಆಗ ಏಸಪ್ಪ ನೀನು ಕುರುಬನಾಗಿದ್ದೀಯಲ್ಲ, ನನ್ನನ್ನು ಕಾಯ್ತಾ ಇದೆಯಲ್ಲ, ಯಾಕೆ ನನಗೆ ಈ ತರ ತೊಂದರೆ ಅಂತ ಕೇಳಿದ್ರೆ ಏಸಪ್ಪ ಯಾವುದೇ ಕಾರಣಕ್ಕೂ ಪ್ರಶ್ನೆಗೆ ಉತ್ತರ ಕೊಡಲ್ಲ. ನಿನ್ನ ಕೀಲಿಕೈನ ನಾನು ಕೊಟ್ಟಿದ್ದೀನಿ, ನಿನಗೆ ಯಾವ ಬೆಳಿಕೈಯ ಕೀಯನ್ನ ಕೊಟ್ಟಿದ್ದೀನಿ, ನೀನು ಉಪಯೋಗಿಸ್ಕೋ. ಹಲ್ಲೆಲೂಯಾ. ನಿನಗೆ ಅಧಿಕಾರವನ್ನ ಕೊಟ್ಟಿದ್ದೀನಿ, ನೀನು ಉಪಯೋಗಿಸ್ಕೋ. ಯಾವ ರೀತಿಯಲ್ಲಿ ಅಧಿಕಾರನ ಉಪಯೋಗಿಸ್ಕೊಳ್ಳೋದು? ಪ್ರಾರ್ಥನೆ ಮುಖಾಂತರವಾಗಿ. ಹಲ್ಲೆಲೂಯಾ. ಯಾವುದೇ ಶತ್ರು ನಮ್ಮ ಮೇಲೆ ಬೀಳದಂತೆ ಬೀಗ ಹಾಕೋಬೇಕು. ನಮ್ಮ ಹೃದಯಗಳಿಗೆ ಬಾಗಿಲನ್ನ ಬೀಗ ಹಾಕೋಬೇಕು. ಬೀಗ ಹಾಕೊಳ್ಳಿಲ್ಲ ಅಂತಂದ್ರೆ ಎಂತ ಶತ್ರು ಬಂದು ದಾಳಿ ಮಾಡೋದಕ್ಕೆ ಅವನು ಯಾವಾಗಲೂ ಸಿದ್ಧ ಆಗಿರ್ತಾನೆ. ಶತ್ರು ಕಾಯ್ತಾನೆ ಇರ್ತಾನೆ, ಆಪಾದಕನು ಯಾವಾಗಲೂ ಕಾಯ್ತಾನೆ ಇರ್ತಾನೆ. ಯಾವ ರೀತಿಯಲ್ಲಿ ನಿನ್ನನ್ನ ಹಾಳು ಮಾಡಬೇಕು, ಯಾವ ರೀತಿಯಲ್ಲಿ ನಿನ್ನನ್ನ ನಾಶ ಮಾಡಬೇಕು, ಯಾವುದರಲ್ಲಿ ನಿನ್ನನ್ನ ಕುಗ್ಗಿಸ್ಬೇಕು, ಯಾವುದರಲ್ಲಿ ನಿನ್ನನ್ನ ಬಲಹೀನತೆ ಮಾಡಬೇಕು, ಯಾವ ರೀತಿಯಲ್ಲಿ ನಿನ್ನನ್ನ ತಗ್ಗಿಸ್ಬೇಕು, ದೇವರಿಂದ ಯಾವ ರೀತಿಯಲ್ಲಿ ನಿನ್ನನ್ನು ದೂರ ಮಾಡಬೇಕು ಅಂತ ಅವನು ಯಾವಾಗಲೂ ವಂಚಿಸ್ತಾ ಇರ್ತಾನೆ. ಈ ವಂಚನೆಗೆ ಒಳಗಾಗದಂತೆ ಯಾವಾಗಲೂ ಎಚ್ಚರವಾಗಿರ್ಬೇಕು ಅಂತಂದ್ರೆ ನಿನ್ನ ಕೈಯಲ್ಲಿ ಕೀ ಇರಬೇಕು. ಆಮೇಲೆ ನಿನ್ನ ಕೈಯಲ್ಲಿ ಕೀ ಇಲ್ಲ ಅಂತಂದ್ರೆ ಬೀಗ ಹಾಕೊಳ್ಳೋದಿಕ್ಕೆ ಆಗಲ್ಲ. ಆ ಬೀಗ ತೆರೆದಿರೋದಾದ್ರೆ ಸಕಲ ಕ್ರಿಮಿಕೀಟಗಳು ಬಂದು ಒಳಗಡೆ ನುಗ್ಕೊಳ್ಳುತ್ತೆ. ಅನೇಕ ರೀತಿಯಲ್ಲಿ ತೊಂದರೆಗಳು ಒಳಗಾಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಒಂದು ಹಳೆ ಒಡಂಬಡಿಕೆಯಲ್ಲಿ ಹಿಜ್ಕೀಯವರು ಆಳ್ವಿಕೆಗೆ ಬಂದಾಗ ಅವರು ಮೊದಲನೇ ಸಾರಿ ಮಾಡಿದಂತ ಕೆಲವು ಕಾರ್ಯಗಳು, ಅವರಿಗೆ ಒಂದು ಆಡಳಿತ ಸಿಕ್ಕಿದಾಗ, ಒಂದು ಅಧಿಕಾರ ಸಿಕ್ಕಿದಾಗ ಜನರ ಮಧ್ಯದಲ್ಲಿ ಅವರು ಯಾವ ರೀತಿಯಲ್ಲಿ ವಿಂಗಡಣೆ ಮಾಡಿ ನಿಯಮಗಳನ್ನ ನೇಮಿಸಿದ್ರು, ಆ ನಿಯಮಗಳನ್ನ ಜನರು ಯಾವ ರೀತಿಯಲ್ಲಿ ಪಾಲಿಸಿದ್ರು ಅನ್ನೋದನ್ನ ನಾವು ನೋಡೋಣ. 2 ಪೂರ್ವಕಾಲವೃತ್ತಾಂತ 29ನೇ ಅಧ್ಯಾಯ 3ನೇ ವಾಕ್ಯ. ತನ್ನ ಆಳಿಕೆಯ ಮೊದಲನೆಯ ವರ್ಷ ಮೊದಲನೆಯ ತಿಂಗಳಲ್ಲಿ ಯೆಹೋವನ ಆಲಯದ ಬಾಗಿಲುಗಳನ್ನು ತೆರೆಯಿಸಿ ಅವುಗಳನ್ನು ಭದ್ರಪಡಿಸಿದನು. ಹಲ್ಲೆಲೂಯಾ. ಬಾಗಿಲುಗಳನ್ನ ತೆರೆಸಿ ಅದನ್ನ ಏನ್ ಮಾಡ್ದ? ಭದ್ರಪಡಿಸ್ದ. ಇಲ್ಲಿ ನೋಡಿ, ಬಾಗಿಲನ್ನ ತೆರೆಸದಂತೆ ನೆಕ್ಸ್ಟ್ ಭದ್ರಪಡಿಸದಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಬಾಗಿಲನ್ನ ತೆರೆಸಿ ನಂತರ ಭದ್ರಪಡಿಸಿರುವಂತದ್ದು. ಕರ್ತನು ನಿನ್ನ ಜೊತೆಯಲ್ಲಿದ್ದಾನೆ. ಯಾವುದಕ್ಕೋಸ್ಕರ ಬಾಗಿಲನ್ನ ತೆರೆದಿದೀಯ? ಯಾವುದಕ್ಕೋಸ್ಕರ ನಿನ್ನನ್ನು ನೀನು ಭದ್ರಪಡಿಸ್ಕೊಳ್ತಾ ಇದೀಯ? ಒಂದು ಬಾಗಿಲು ತೆಗಿಬೇಕು ಅಂತಂದ್ರೆ ಒಂದು ಉದ್ದೇಶ ಇದೆ. ಯಾವುದೇ ಒಂದು ಉದ್ದೇಶ ಇಲ್ದಿರ ಬಾಗಿಲು ತೆಗೆಯೋದಕ್ಕೆ ಆಗಲ್ಲ. ಬಾಗಿಲು ತೆಗಿಬೇಕು ಅಂತಂದ್ರೆ ಆಲೋಚನೆ ಮಾಡಿ ನಂತರ ಬಾಗಿಲು ತೆಗಿತಾರೆ. ಹೊರಗಡೆ ಇರುವಂತ ವ್ಯಕ್ತಿ ಬಾಗಿಲನ್ನ ಕಟ್ಟುವಾಗ ಹೊರಗಡೆ ಇರುವಂತ ವ್ಯಕ್ತಿ ಆಲೋಚನೆ ಮಾಡ್ತಾನೆ, ಇವನು ಯಾರಿಗೋಸ್ಕರ ನನಗೆ ಬಾಗಿಲು ತೆಗಿತಾ ಇದ್ದಾನೆ. ಒಂದು ನಾವು ಥಿಂಕ್ ಮಾಡ್ತಾನೆ, ನಾನು ಯಾರನ್ನೂ ಕರೆದಿಲ್ಲಲ್ವ, ನಾನು ಯಾರಿಗೂ ಹೇಳಿಲ್ವಲ್ಲ, ಈ ಸಮಯದಲ್ಲಿ ಯಾರು ಬರಲ್ಲ ಅಲ್ಲ, ಯಾರಿರ್ಬೋದು, ಯಾಕೆ ಬಾಗಿಲು ತೆಗಿತಾ ಇದ್ದಾರೆ,
ಕೆಲವೊಬ್ಬರನ್ನೆಲ್ಲ ನಾವು ವಿಚಾರಿಸ್ತೀವಿ, ನೀನೇನಾದರೂ ಹೇಳ್ದ, ನೀನೇನಾದರೂ ಯಾವ್ದನ್ನ ಬುಕ್ ಮಾಡಿದೀಯಾ, ಏನನ್ನ ಹೇಳಿದ್ಯಾ. ಪ್ರತಿಯೊಬ್ಬರನ್ನ ನಾವು ಆಲೋಚನೆಗೆ ಬಂದಂತ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಒಳಗಡೆ ಏನಾಗುತ್ತೆ, ಕೇಳ್ತಾ ಇರ್ತೀವಿ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕ್ತಾ ಇರ್ತೀವಿ. ಹೊರಗಡೆ ಏನಾಗ್ತಾ ಇದೆ, ಬಾಗಿಲು ತಟ್ಟಲ್ಪಡ್ತಾ ಇದೆ. ಹೊರಗಡೆ ಬಾಗಿಲು ತಟ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆಲೋಚನೆಗಳು ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲ, ಏನೋ ಒಂದು ಒಳ್ಳೇದಕ್ಕಿರ್ಬೋದು. ಇಷ್ಟು ದಿನ ಯಾವುದು ಏನೋ ಅಸಮಾಧಾನ ಇತ್ತು, ಯಾರಿಂದನೂ ನನ್ಗೆ ಸರಿಯಾಗಿ ಪ್ರೀತಿ ಸಿಕ್ಕಿಲ್ಲ, ಯಾರಿಂದನೂ ನನಗೆ ಏನೋ ಒಂದು ಜವಾಬ್ದಾರಿ ಅಧಿಕಾರ ಸಿಕ್ಕಿಲ್ಲ, ಏನೋ ಬೇಸರ ಆಗ್ತಾ ಇತ್ತು, ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ದೆ, ನೋಡೋಣ ಇವಾಗ ಯಾರು ಬಂದಿದ್ದಾರೆ, ಏನು ಹೇಳ್ತಾರೆ ನೋಡೋಣ, ತಿಳ್ಕೊಳ್ಳೋಣ ಅಂತ ಹೇಳಿ ಹೋಗಿ ಒಂದು ಆಲೋಚನೆ ಮಾಡಿ ತೀರ್ಮಾನ ತಗೊಂಡು ನೆಕ್ಸ್ಟ್ ಹೋಗಿ ಏನಾಗುತ್ತೆ, ಬಾಗಿಲನ್ನ ತೆಗಿತೀವಿ. ಅಲ್ಲಲ್ವಿಯ, ಬಾಗಿಲನ್ನ ತೆಗಿತೀವಿ. ಇಲ್ಲಿ ಯಾರದೇ ಒಂದು ಪ್ರೋತ್ಸಾಹ ಇಲ್ಲ, ಎಚ್ಚರಿಕೆ ಇಲ್ಲ, ಬಲವಂತ ಇಲ್ಲ, ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲ. ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ, ತನ್ನ ಮನಸ್ಸಿಗೆ ತಿಳಿದ ರೀತಿಯಲ್ಲಿ, ತನ್ನ ಬುದ್ಧಿಗೆ ಬರುವ ರೀತಿಯಲ್ಲಿ ಅಲ್ಲಿ ಏನಾಯ್ತು, ಬಾಗಿಲ ತೆರೀದೇ ಹೊರತು ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿ ಹೇಳಿರೋದ್ರಿಂದ ಬಾಗಿಲು ತೆಗೆದಿಲ್ಲ. ಅಲ್ಲಲ್ವಿಯ, ಬಾಗಿಲು ತೆಗೆದ ಆದ್ಮೇಲೆ ಒಳಗಡೆ ಬರುವಂತ ವ್ಯಕ್ತಿ ನಿನ್ನನ್ನ ಭದ್ರಪಡಿಸ್ತಾರೆ. ಅಲ್ಲಲ್ವಿಯ, ನೀನ್ ಚಿಂತೆ ಮಾಡಕ್ ಹೋಗ್ಬೇಡ, ನೀನ್ ಆಲೋಚನೆ ಮಾಡಕ್ ಹೋಗ್ಬೇಡ, ನೀನ್ ಯೋಚನೆ ಮಾಡಕ್ ಹೋಗ್ಬೇಡ. ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ, ಇಷ್ಟು ವರ್ಷ ಯಾವ ರೀತಿಯಲ್ಲಿ ಆಳ್ವಿಕೆ ನಡೀತೋ ಗೊತ್ತಿಲ್ಲ, ಇಷ್ಟು ದಿನ ನಿನ್ನ ಯಾವ ತರ ಏನು ಉಪದೇಶ ಮಾಡಿದ್ರು ನನಗೆ ಗೊತ್ತಿಲ್ಲ, ಯಾರು ಹೆಂಗೆ ಹೇಳ್ಕೊಟ್ರೋ ನನಗೆ ಗೊತ್ತಿಲ್ಲ, ನಿನ್ಗೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತಿಲ್ಲ, ನಿನಗೆ ಎಷ್ಟು ದುಃಖ ಇದೆ ಅಂತ ನನಗೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ. ಈಗ ನಾನು ನಿನ್ನ ಹತ್ರ ಬಂದಿದ್ದೀನಿ, ನಾನು ಹೇಳೋದನ್ನ ನೀನು ಕೇಳೋದಾದ್ರೆ ನಾನು ನಿನ್ನನ್ನ ಆಶೀರ್ವದಿಸ್ತೀನಿ. ಆಮೇಲೆ ನಾನು ಹೇಳೋದನ್ನ ನೀನು ಕೇಳ್ಬೇಕು. ಇವಾಗ ನಾನು ಒಳಗಡೆ ನನ್ನ ಹತ್ರ ಬಂದಿದ್ದೀನಲ್ಲ, ಇವಾಗ ನಾನು ಹೇಳೋ ರೀತಿಯಲ್ಲಿ ನೀನು ಕೇಳು, ಆಗ ಪ್ರತಿಯೊಂದನ್ನು ಭದ್ರವಾಗಿರ್ತೀಯ, ಯಾವುದೇ ನಿನಗೆ ತೊಂದರೆ ಆಗಲ್ಲ. ಹಲ್ಲೆಲೂಯಾ. ಎರಡನೇ ನೋಡೋಣ, ಅದೇ 29ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಈಗ ನಿಮ್ಮನ್ನು ಶುದ್ಧಪಡಿಸಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನ ಪವಿತ್ರಾಲಯದಲ್ಲಿರುವ ಹೊಲಸನ್ನೆಲ್ಲ ಹೊರಗೆ ಹಾಕಿ ಶುದ್ಧೀಕರಿಸಿರಿ. ಹಲ್ಲೆಲೂಯಾ. ನಿನ್ನ ಒಳಗಡೆ ಇರುವಂತ ಹೃದಯವನ್ನ, ನಿನ್ನ ಮನಸ್ಸನ್ನ ಶುದ್ಧಿ ಮಾಡ್ಕೋ. ಹಲ್ಲೆಲೂಯಾ. ನಿನ್ನ ಒಳಗಡೆ ನಾನು ಶುದ್ಧಿ ಮಾಡಿ. ತುಂಬಾ ಕಸ ಇತ್ತು, ನಾನು ಬರದೇ ಇರೋಕ್ ಮುಂಚೆ ನಿನ್ನಲ್ಲಿ ತುಂಬಾ ಕಸ ಇತ್ತು. ಯಾವ ತರ ಇತ್ತು ನಿನಗೆ ಗೊತ್ತು. ನೀನು ಎಷ್ಟು ಗಬ್ಬು ಹೊಡಿತಾ ಇದೆ, ಎಷ್ಟು ವಾಸನೆ ಇತ್ತು, ನಿನ್ನ ಹತ್ರ ಯಾರು ಸೇರ್ತಾ ಇದ್ರು, ಯಾರು ಸೇರ್ತಾ ಇರ್ಲಿಲ್ಲ, ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟು ಅಭಿವೃದ್ಧಿ ಆಗ್ತಾ ಇರ್ಲಿಲ್ಲ, ಎಷ್ಟು ನೀನು ಅಲಿತಾ ಇದೆ, ಎಷ್ಟು ನೀನು ಕಷ್ಟಪಡ್ತಾ ಇದ್ದೆ, ಎಷ್ಟು ಎಲ್ಲಾ ಜನ ನೀನು ತೂ ಅಂತ ಇದ್ರು. ನಿನಗೆ ಒಂದು ಸ್ಥಾನ ಇರೋದಾದ್ರೂ ಗಮನಿಸದೇ ಇರುವಂಥದ್ದು, ನಿನಗೆ ಬುದ್ಧಿ ಇರೋದಾದ್ರೂ, ನಿನಗೆ ಜ್ಞಾನ ಇರೋದಾದ್ರೂ ತಿಳಿದೇ ಇರುವಂಥದ್ದು, ನಿನ್ನ ಒಂದು ಮೂಲೆಯಲ್ಲಿ ಹಾಕಿರುವಂಥದ್ದು, ನಿನ್ನ ಒಂದು ಏನು ಅರ್ಥ ಮಾಡ್ಕೊಳ್ಳದೆ ರುಚೀಕರಿಸಿರುವಂಥದ್ದು ಎಷ್ಟೋ ಇದೆ ಅಲ್ವಾ. ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಎಷ್ಟೆಷ್ಟೋ ಕಾರ್ಯಗಳಿದೆಯಲ್ಲ. ಈಗ ಅದನ್ನ ಏನ್ ಮಾಡು, ತೆಗ್ದಾಕ್ಬಿಡು. ಕೆಟ್ಟದನ್ನ ನೀನ್ ಬಯಸಕ್ ಹೋಗ್ಬೇಡ, ಪಾಪನ ನೀನ್ ಮಾಡಕ್ ಹೋಗ್ಬೇಡ, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರ ಮೇಲೆ ದೂಷಣೆ ಮಾಡಕ್ ಹೋಗ್ಬೇಡ. ಯಥಾರ್ಥವಾಗಿರು, ಶುದ್ಧವಾಗಿರು. ನಾನು ನಿನ್ನ ನಡೆಸ್ತೀನಿ. ನಾನು ಹೇಳೋ ರೀತಿಯಲ್ಲಿ ನೀನು ಕೇಳೋದು, ನಾನು ಹೇಳೋ ರೀತಿಯಲ್ಲಿ ನೀನು ಕೇಳೋದಾದ್ರೆ ನೀನು ಭದ್ರವಾಗಿರ್ತೀಯ. ಯಾವುದೇ ರೀತಿಯಲ್ಲಿ ಮುಳ್ಳು ನಿನಗೆ ಚುಚ್ಚಲ್ಲ. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ಮುಳ್ಳು ಚುಚ್ಚಲ್ಲ. ಇವಾಗ ನೀನು ಶುದ್ಧೀಕರಣ ಮಾಡ್ಕೋಬೇಕು. ಹೊಲಸಾಗ್ತಿದೆಯಲ್ಲ, ಅದು ಹೊಡಿತಾ ಇದೆಯಲ್ಲ. ಇವಾಗ ನೋಡಿ, ಬಾವಿ ಹತ್ರ ಹೋದ್ರೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಕುತ್ಕೊಂಡು ಅಡ್ಡೆ ಮಾತ್ರ ಮಾತಾಡ್ಕೊಂಡು ಪ್ರೀತಿಯಿಂದ ಇದ್ದು ಬರ್ಬೋದು. ದಾಹ ಆದ್ರೆ ಅಲ್ಲೇ ಒಂದು ಬಿಂದಿಗೆ ಇರೋದಾದ್ರೆ ನೀರು, ಹಗ್ಗ ಬಿಂದಿಗೆ ಇರೋದಾದ್ರೆ ನೀರು ಸೇರ್ಕೋಬಹುದು, ನೀರನ್ನ ತಗೊಂಡು ಕುಡಿಬೋದು. ಕಷ್ಟ ಬಿದ್ದಾದ್ರೂ ತೆಗೆದು ನೀರು ಕುಡಿಬೋದು, ತೃಪ್ತಿ ಹೊಂದ್ಕೊಬೋದು, ಮತ್ತೆ ಕುತ್ಕೊಂಡಿರ್ಬೋದು, ಸಮಾಧಾನ ಮಾಡ್ಕೊಂಡು ಇರ್ಬೋದು. ಅದೇ ಒಂದು ಮೋರಿ ಹತ್ರ ಹೋಗಿ ಕುತ್ಕೊಳ್ಳೋದಾದ್ರೆ 5 ನಿಮಿಷ ಕುತ್ಕೊಳ್ಳೋದಕ್ಕೆ ಆಗಲ್ಲ, 1 ನಿಮಿಷನೂ ಸಹ ಇರಕ್ಕಾಗಲ್ಲ. ಬಾಯಲ್ಲಿ ಏನಾಗುತ್ತೆ, ಹೋಗಿ ಈ ಸ್ಥಳದಲ್ಲಿ ಬಂದಿದೀಯ, ಹೋಗಿ ನಿಮ್ಗೆ ಯಾವ ಜಾಗನೂ ಸಿಕ್ಕಿಲ್ಲ, ಏನೋ ಒಂದು ಪ್ರೈವೇಟ್ ಆಗಿರುವಂತ ಜಾಗದಲ್ಲಿ ಬಂದು ನಾವು ಮಾತಾಡೋಣ ಬಾ ಅಂತ ಹೇಳ್ಬಿಟ್ಟು ಈಗ ಹುಡುಸತ ತಗೊಂಡ್ಬಂದಿದೆ, ಈಗ ಒಂದು ಮೋರಿ ಹತ್ರ ಕರ್ಕೊಂಡ್ ಬಂದಿದೆ, ಇನ್ಯಾವ್ದು ಜಾಗ ಸಿಕ್ಕಿಲ್ಲ, ಬಾ ಈ ಕಡೆ. ಬೇಡ ನನ್ ಕೈಲಾಗಲ್ಲಪ್ಪ, ನಿನ್ಗೆ ವಾಸನೆ ಹೇಳ್ಕೊಡೋದು ನಿಮ್ಗೆ ಇಷ್ಟ, ಆದ್ರೆ ನನ್ಗೆ ವಾಸನೆ ಹಿಡಿಯೋಕೆ ಇಷ್ಟ ಇಲ್ಲ, ನನಗೆ ಬೇಡಪ್ಪ, ನನಗೆ ಬೇಡಪ್ಪ ಅಪ್ಪ. ಇಲ್ಲ ಏನು ಆಗಲ್ಲ, ಅಡ್ಜಸ್ಟ್ ಮಾಡ್ಕೋ. ಇದೇನ ಜಾಗ ಇರೋದು, ಬೇರೆ ಕಡೆ ಎಲ್ಲ ಓಡಪ್ಪ, ಬೀದಿಯಲ್ಲಿ ನಿಂತ್ಕೊಂಡು
ಆಗಲ್ಲ. ಯಾರಿಗೂ ವಾಸನೆನ ಹಿಡಿಯೋದಕ್ಕೆ ಆಗಲ್ಲ. ಒಳ್ಳೆ ರೀತಿಯಲ್ಲಿ ಇರೋದಾದ್ರೆ ಒಳ್ಳೆ ಗಾಳಿನ ನಾವು ಇಟ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತೀವಿ, ಯಾಕಂದ್ರೆ ಆರೋಗ್ಯಕ್ಕೋಸ್ಕರ. ಆಮೇಲೆ ಆರೋಗ್ಯಕ್ಕೋಸ್ಕರ ಒಳ್ಳೆ ಗಾಳಿನ, ಒಳ್ಳೆ ನೀರ್ನ, ಒಳ್ಳೆ ಊಟನ ತಿಂತೀವಿ. ಅದೇ ರೀತಿಯಲ್ಲಿ ಹೊಲಸಿರೋ ಜಾಗದಲ್ಲಿ ಹೋದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನೀರು ಬೇರೆ ಕುಡಿಯೋದಾದ್ರೆ ತೊಂದರೆ ಆಗುತ್ತೆ. ಪ್ರತಿಯೊಂದು ಪ್ರಕೃತಿ ಚೇಂಜ್ ಆಯ್ತು ಅಂತಂದ್ರೆ ಮನುಷ್ಯನ ಬಾಡಿಯಲ್ಲೂ ಸಹ ಚೇಂಜ್ ಆಗ್ತಾನೆ ಇರುತ್ತೆ. ಏನ್ ತೊಂದರೆ ಆಗುತ್ತೋ ಹೇಳಕ್ಕಾಗಲ್ಲ. ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇರ್ಬೇಕು ಅಂದ್ರೆ ನಿನ್ನ ಹೃದಯ, ನಿನ್ನ ಮನಸ್ಸು ಶುದ್ಧವಾಗಿರಬೇಕು. ಆಮೇಲೆ ಪವಿತ್ರಾತ್ಮ ನಿನ್ನೊಳಗೆ ನೆಲೆಗೊಳ್ಳಬೇಕು ಅಂತಂದ್ರೆ ಶುದ್ಧವಾಗಿರ್ಬೇಕು. ಆ ಶುದ್ಧತೆ ನೀನು ಕಾಪಾಡ್ಕೊಳ್ಳೋದಾದ್ರೆ ಪವಿತ್ರಾತ್ಮ ನಿನ್ನ ಭದ್ರಪಡಿಸ್ಕೊಂಡು ನಿನಗೆ ಬೇಕಾಗಿರೋದನ್ನ ಒದಗಿಸ್ಕೊಡ್ತಾನೆ. ಹಲ್ಲೆಲೂಯ. ಇವತ್ತು ಯಾವುದನ್ನ ಈ ಬೆಳಗಿನ ಜಾವದಲ್ಲಿ ಯಾವುದು ನೀನು ಶುದ್ಧೀಕರಣ ಮಾಡ್ಕೋಬೇಕು? ನಿನ್ನ ಮನಸ್ಸಿನಿಂದ, ನಿನ್ನ ಆಲೋಚನೆಯಿಂದ ಏನಿದೆ ದೇವರಿಗೆ ವಿರುದ್ಧವಾಗಿರುವಂತಹ ಕಾರ್ಯಗಳು, ಇನ್ನು ಯಾವುದು ನಡೀತಾ ಇದೆ, ಇಷ್ಟ ಇಲ್ಲದಿರುವಂತಹ ಕಾರ್ಯಗಳು ಏನ್